ಹಾಯ್ ನಮಸ್ಕಾರ ಕನ್ನಡಿಗರೇ, ಹೊಸ ವಿಡಿಯೋಗೆ ಸ್ವಾಗತ. ನೀವು ಎಲ್ಲ ಥರ ಫಿಶ್ ಫ್ರೈನೂ ಟ್ರೈ ಮಾಡಿರ್ತೀರ. ಇದು ನಾನು ಒಂದು ಸಲ ಗೋವಾಗೆ ಹೋಗಿದ್ದಾಗ ಈ ಥರ ಫಿಶ್ ತಿಂದಿದ್ದೆ. ಈ ಥರ ಫಿಶ್ನ ನೀವು ನಿಮ್ಮ ಇಡೀ ಜೀವಮಾನದಲ್ಲಿ ತಿಂದಿಲ್ಲ. ಇದಕ್ಕೆ ಬೇಕಾಗಿರೋದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನೋಡಿ, ಬರೀ ಎಣ್ಣೆ ಹಾಕಿ ಮೀನು ಅದ್ರ ಮೇಲೆ ಬಿಟ್ಟು ಉಪ್ಪು, ಖಾರ ಮತ್ತು ಮೆಣಸು, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕು. ತುಂಬ ಚೆನ್ನಾಗಿರುತ್ತೆ. ಇದು ಕಾಡು ಮೆಣಸು ಅವಾಗ ತಿಂತಾಯಿದ್ರೇನೋ, ನನಗೆ ಒಂದು ಸಲ ಗೋವಾ ಟ್ರಿಪ್ಗೆ ಹೋದಾಗ ಈ ಥರ ಮಾಡಿಕೊಟ್ಟಿದ್ರು. ಅದಕ್ಕೆ ನಾನು ಮೊನ್ನೆ ಹೇಳಿ ಇದೇ ಥರ ಟ್ರೈ ಮಾಡಿದೆ. ತುಂಬ ಸಖತ್ತಾಗಿರುತ್ತೆ. ಎಲ್ಲ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದೊಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಜಸ್ಟ್ ಎಣ್ಣೆ ಹಾಕಿ ನಿಮ್ಮ ಬಾಣಲಿ ಕಾದ್ಮೇಲೆ ಅದನ್ನು ಜಸ್ಟ್ ತಿರುಗಿಸಿ ಅದಕ್ಕೆ ಸ್ವಲ್ಪ ಉಪ್ಪು, ಖಾರ ಮತ್ತು ಮೆಣಸು ಪುಡಿ ಇಷ್ಟು ಹಾಕ್ಕೊಂಡ್ರೆ ಸಾಕಷ್ಟೆ. ಫಿಶ್ ಫ್ರೈ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ನೀವೇ ಆಮೇಲೆ ಹೇಳ್ತೀರಾ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ, ಜಸ್ಟ್ ಈ ಥರ ಉಪ್ಪು ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಫ್ರೈ ಆಗೋ ಥರ ಚೆನ್ನಾಗೋವರೆಗೂ ಬಿಡಿ. ಫ್ರೈ ಮಾಡಿ ಆಮೇಲೆ ಜಸ್ಟ್ ಉಪ್ಪು ಸೇರಿಸಿ ಅಷ್ಟೇ. ಸುಮ್ಮನೆ ನೋಡಿ, ಎಷ್ಟು ಈಸಿ. ನಿಮಗೇನು ಕೈ ಗಲೀಜಾಗೋದು, ಮ್ಯಾರಿನೇಟ್ ಮಾಡ್ಬೇಕು ಈ ಥರ ಏನಿಲ್ಲ. ಜಸ್ಟ್ ಫಿಶ್ ತೊಳೆದಿಟ್ಬಿಟ್ಟು ಅದು ಫ್ರೈ ಆದಮೇಲೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಇಷ್ಟೇ ಸಾಕು, ಇನ್ನೇನು ಬೇಡ. ಟೇಸ್ಟ್ ನೀವು ತಿಂದು ಈ ಥರ ಯಾರು ಮಾಡಿಲ್ಲ ಅಂದರೆ ಟೇಸ್ಟ್ ನೀವು ತಿಂದು ಹೇಳಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಎಲ್ಲೂ ಗೋವಾಗೆ ಹೋದಾಗ ಒಂದು ಸಲ ಈ ಥರ ಟ್ರೈ ಮಾಡಿದ್ದಷ್ಟೇ. ಅಲ್ಲಿ ಮಾಡಿಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು ಟೇಸ್ಟು. ನಾನು ಯಾರು ಇಷ್ಟೊಂದು ಟ್ರೈ ಮಾಡಿರಲ್ಲ ಈ ಥರ ಎಲ್ಲ ಅಂತ ಹೇಳಿ ನಿಮಗೂ ಈ ಟೇಸ್ಟ್ನ ಮಾಡಿ ತೋರಿಸ್ಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಇಲ್ಲ ತಿಂದಿದ್ದೀವಿ ಅನ್ನೋರು ಕಮೆಂಟ್ ಮಾಡಿ ಹೇಳಿ ಈ ಥರ ಮಾಡಿದ್ದೀವಿ ಅಂತ. ಮತ್ತು ಇನ್ನೊಂದು ಸಲ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸಿ ಅಲ್ಲೂ ಸೇಮ್ ಪ್ರೊಸೀಜರು. ಮತ್ತು ಎಣ್ಣೆ ಹಾಕೋಬೇಡಿ, ಒಂದು ಸಲ ಹಾಕಿದರೆ ಸಾಕು. ಅದೇ ಎಣ್ಣೆ ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ. ಯಾವುದೇ ಫಿಶ್ ಇದ್ದರೂ ಈ ಥರ ನೀವು ಟ್ರೈ ಮಾಡ್ಬೋದು. ಸೇಮ್ ಈ ಕಡೆನೂ ಖಾರದ ಪುಡಿ, ಉಪ್ಪು ಮತ್ತು ಮೆಣಸು ಪುಡಿ, ಪೆಪ್ಪರ್ ಪೌಡ್ರು ಇಷ್ಟೇ ಸಾಕು. ನೋಡಿ, ರೋಸ್ಟ್ ಆಗ್ತಾ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿ. ನೀವು ತಿನ್ನಬೇಕಾದ್ರೆ ಆ ಉಪ್ಪು, ಖಾರದ ಪುಡಿ, ಪೆಪ್ಪರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ಲೇವರು ಒನ್ ಮೋರ್ ಅಂತ ಇರಬೇಕು. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ. ಮತ್ತು ನಿಮಗೇನು ಕಸ ಥರ ಅನಿಸಲ್ಲ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ಫ್ರೈ ಆಗಿದೆ. ನೀವು ತಿಂದಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಈ ಥರ ಟ್ರೈ ಮಾಡಿದ್ದೀರಾ ಇಲ್ವಾ ಅಂತ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.